ಬೆಂಗಳೂರಿನ ಬಸವನಗುಡಿ ಸಮೀಪ ಇರುವಂತಹ ನ್ಯಾಷನಲ್ ಕಾಲೇಜಿನ ಮೈದಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಅವರೇ ಬೇಳೆ ಮೇಳ ಅದ್ದೂರಿಯಾಗಿ ಪ್ರಾರಂಭವಾಗಿರುವಂತದ್ದು. ಡಿಸೆಂಬರ್ 27ನೇ ತಾರೀಕಿನಿಂದ ಜನವರಿ 4ನೇ ತಾರೀಕಿನವರೆಗೆ ಈ ಒಂದು ಅವರೇ ಬೇಳೆ ಮೇಳ ನಡೆಯುವಂತದ್ದು. ಸದ್ಯ ನಾನೀಗ ಈ ಒಂದು ಅವರೇ ಬೇಳೆ ಮೇಳದ ಈ ಒಂದು ಒಳಭಾಗದಲ್ಲಿ ಇದ್ದೀನಿ. ಅವರೇ ಬೇಳೆಯನ್ನ ಇಷ್ಟಪಡುವಂತಹ ಅಥವಾ ಈ ಒಂದು ಅವರೇ ಬೇಳೆ ಮೇಳಕ್ಕೆ ಬಂದಂತವ್ರನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಅವರಿಗೆ ಅವರೇ ಬೇಳೆ ಯಾವ ಖಾದ್ಯ ಇಷ್ಟ, ಅಂದ್ರೆ 9 ದಿನ ನಡೆಯುವಂತಹ ಈ ಒಂದು ಮೇಳದಲ್ಲಿ ಭಾಗವಹಿಸ್ತಾರ ಅಥವಾ ಹೇಗಿರುತ್ತೆ, ಇಲ್ಲಿಯ ವ್ಯವಸ್ಥೆಗಳು ಹೇಗಿರುತ್ತೆ, ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು, ಸ್ವಚ್ಛತೆ ಆಗಿರ್ಬೋದು, ಓವರ್ ಆಲ್ ಈ ಒಂದು ಅವರೇ ಬೇಳೆ ಮೇಳ ಯಾವ ರೀತಿಯಾಗಿ ನಡೆಯುತ್ತೆ, ಬನ್ನಿ ನಾವು ಸಾರ್ವಜನಿಕರನ್ನೇ ಮಾತನಾಡ್ಸೋಣ. ಏನ್ ಹೇಳ್ತಾರೆ ಕೇಳೋಣ. ಹೇಳಿ ಮೇಡಮ್, ನೀವು ಇದೇ ಫಸ್ಟ್ ಬರ್ತಾ ಇರೋದಾ ಅಥವಾ ಹೇಗೆ ಅವರೇ ಬೇಳೆ ಮೇಳ? ಹೌದು, ಇದೇ ಫಸ್ಟ್ ಬರ್ತಾ ಇದೆ. ಹೇಗಿದೆ ಕ್ರೌಡ್ ಎಲ್ಲ ಹೇಗಿದೆ? ಕ್ರೌಡ್ ಚೆನ್ನಾಗಿದೆ ಅಂಡ್ ತುಂಬಾ ಫಾಸ್ಟ್ ಆಗಿ ಮೂವ್ ಆಗ್ತದೆ. ಎಲ್ಲೂ ಜಂಗುಳಿ ಇದಾರೆ, ವೇಟ್ ಮಾಡ್ತಾ ಇರ್ಬೇಕು ಅನ್ನೋದಿಲ್ಲ. ಕ್ವಿಕ್ ಇದು ಮೂವ್ಮೆಂಟ್ ಇದೆ. ಮತ್ತೆ ವೇಸ್ಟ್ ಮ್ಯಾನೇಜ್ಮೆಂಟ್ ಆಲ್ಸೋ ಇಸ್ ವೆರಿ ಗುಡ್. ಎಲ್ಲ ಬೇಗ ರಿಮೂವ್ ಮಾಡ್ತಾ ಇದ್ದಾರೆ. ಕ್ರೌಡ್ ಈಸ್ ಆಲ್ಸೋ ರೆಸ್ಪಾನ್ಸಿಬಲ್. ಏನು ಎಲ್ಲೂ ಬ್ಯಾಡ್ ಬಿಹೇವಿಯರ್ ಆಗಲಿ ಏನೂ ಇಲ್ಲ. ರಿಯಲಿ ವೆರಿ ಗುಡ್ ರೆಸ್ಪಾನ್ಸ್ ಫ್ರಮ್ ದ ಪೀಪಲ್. ಅಪ್ರಿಶಿಯೇಟ್. ಅವರೇ ಬೇಳೆ ಅಂದ ತಕ್ಷಣ ನಿಮಗೆ ತಕ್ಕಂತ ಯಾವ ಅಡಿಗೆ, ಯಾವ ತಿನಿಸು ನಿಮಗೆ ನೆನಪಾಗತ್ತೆ ಅಂತ? ನಮ್ಗೆ ಮನೇಲಿ ಮಾಡೋ ಅವರೆಕಾಳು ಉಪ್ಪಿಟ್ಟು, ಅದ್ ಬಿಟ್ರೆ ಇದಕ್ ಬೇಳೆ ಸಾರು. ಅವರೇ ಬೇಳೆಯಲ್ಲಿ ಇನ್ನೂ ಕೂಡ ಐಟಮ್ಗಳು ಮಾಡ್ಲಿಲ್ಲ ನಾನು ಅಂದ್ರೆ ಯಾವ್ದು ಕೂಡ ಇಷ್ಟ? ಅದೇ ನಾವು ಜಾಮೂನು ಜಿಲೇಬಿ ಏನು ಮಾಡಿಲ್ಲ, ಅದಕ್ಕೆ ಅದು ಹೇಗಿದೆ ಟೇಸ್ಟ್ ಮಾಡೋಣ ಅಂತ ಬಂದ್ವಿ. ಡಿಫ್ರೆಂಟ್ ಆಗಿರುತ್ತೆ ಅಂತ. ನಮ್ದು ಇದೆ ಫಸ್ಟ್ ಟೈಮ್. ಸೊ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಎಲ್ಲದಕ್ಕೂ ಒಳ್ಳೆ ಇದೆಲ್ಲ ಮಾಡಿದ್ದಾರೆ. ಡ್ರಿಂಕಿಂಗ್ ವಾಟರ್ಗೆ, ಹ್ಯಾಂಡ್ ವಾಶ್ಗೆ, ವೇಸ್ಟ್ ಮ್ಯಾನೇಜ್ಮೆಂಟ್ ಎಲ್ಲ ಚೆನ್ನಾಗಿದೆ. ನಾವು ಇದೇ ಫಸ್ಟ್ ಬಂದಿರೋದು. ಏನ್ ಖರೀದಿ ಮಾಡಕ್ಕೆ? ಜಿಲೇಬಿ ತೊಳಕ್ ಬಂದಿದ್ದೀವಿ. ಮುಂಚೆ ಟೇಸ್ಟ್ ಮಾಡಿದ್ರೆ ಅವರೇ ಬೇಳೆ? ಇಲ್ಲ ಇದೇ ಫಸ್ಟ್ ಟೈಮ್. ಆಯ್ತಲ್ಲ, ಈಗ ಜಿಲೇಬಿ ಖರೀದಿ ಮಾಡೋಣ ಅಂತಿದ್ದೀವಿ. ಮುಂದೆ ನೋಡ್ಬೇಕು. ಹೇಗಿದೆ ಸರ್ ಕ್ರೌಡ್? ಹೇಗಿದೆ? ತುಂಬಾ ಜಾಸ್ತಿ ಇದೆ ಸರ್ ಈ ಸತಿ. 3 ವರ್ಷಕ್ಕೆ ಈ ವರ್ಷಕ್ಕೆ ಹೇಗಿದೆ ಸರ್? ಸ್ವಲ್ಪ ಕಡಿಮೆ ಇದೆ, ಯಾಕಂದ್ರೆ ರಜೆ ಇರೋದ್ರಿಂದ ಸ್ವಲ್ಪ ಕಡಿಮೆ ಇದೆ. ಮುಂದೆ ನೋಡ್ಬೇಕು ರಜಾ ಮುಗಿದ್ಮೇಲೆ. ಏನ್ ಖರೀದಿ ಮಾಡ್ತೀರಾ? ಏನ್ ಟೇಸ್ಟ್ ಮಾಡ್ತಿದ್ದೀರಾ? ಮಿಕ್ಸ್ಚರ್ ಟೇಸ್ಟ್ ಮಾಡ್ಕೊಂಡ್ ಬಂದೆ. ಇವಾಗ ಜಾಮೂನ್ ಅದಕ್ಕೆಲ್ಲ ಹೋಗ್ತೀನಿ. ಹೇಗಿತ್ತು ಮಿಕ್ಸರ್? ತುಂಬಾ ಚೆನ್ನಾಗಿತ್ತು. ಎಲ್ಲ ಸ್ವಲ್ಪ ತಗೊಂಡು. ನೀವು 3 ವರ್ಷದಿಂದ ಬರ್ತಾ ಇದ್ರಾ ಅದೇ ಫಸ್ಟ್? ನಾನು ಇಲ್ಲ, ಇದೆ ಫಸ್ಟ್ ಟೈಮ್. ಅಪ್ಪನ ಜೊತೆ ಬಂದೆ. ಅದು ನೀವೇನ್ ಟೇಸ್ಟ್ ಮಾಡ್ತಿದ್ದೀರಿ? ಈಗ ಪಕೋಡ ಟೇಸ್ಟ್ ಮಾಡಿದ್ರೆ ಮುಂಚೆ ಏನಾದ್ರು? ಇಲ್ಲ ಇದೇ ಫಸ್ಟ್ ಟೈಮ್ ಬಂದಿರೋದು. ಚೆನ್ನಾಗಿದೆ. ಹೇಗಿದೆ ಸರ್ ಕ್ರೌಡ್? ಹೇಗಿದೆ? ಅವರೇ ಬೇಳೆ ಮೇಳ ಅಂದ್ರೆ ಏನ್ ಎಕ್ಸ್ಪೆಕ್ಟೇಷನ್ ಇತ್ತು ನಿಮಗೆ? ಸ್ವೀಟ್ಸ್ ಮತ್ತೆ ಖಾದ್ಯಗಳು ಬೇರೆ ಯಾವ್ಯಾವ ತರ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ನಮ್ಗೆ. ಬಟ್ ಈಗ ನೋಡ್ತಾ ಇದ್ರೆ ತುಂಬಾ ಖುಷಿಯಾಗಿ ಚೆನ್ನಾಗಿದೆ. ನಾವು ಫಸ್ಟ್ ಟೈಮೇ ಬಂದಿರೋದು. ತುಂಬಾ ಚೆನ್ನಾಗಿದೆ. ಮೇಡಮ್, ನೀವೇನ್ ಟೇಸ್ಟ್ ಮಾಡ್ತಾ ಇದ್ದೀರಾ? ಪಕೋಡ. ಅವರೇ ಬೇಳೆ ವಡೆ ಟೇಸ್ಟ್ ಮಾಡಿದ್ವಿ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನಾವು ಈ ಸರಿ ಇದೇ ಫಸ್ಟ್ ಸರಿ ಬರ್ತಾ ಇರೋದು ಅವರೆಕಾಯಿ ಮೇಳದಲ್ಲಿ. ತುಂಬಾ ಕ್ರೌಡ್ ಇದೆ. ಯಾವೆಲ್ಲ ಸ್ಟಾಲ್ ಗಳಿಗೆ ವಿಸಿಟ್ ಮಾಡಿದ್ರಿ ನೀವು? ಅವರೇ ಬೇಳೆ ಸ್ಟಾಲ್ ಗಳಿಗೆ? ಅವರ ಬೇಳೆಯಲ್ಲಿ ವಡೆ ಸ್ಟಾಲ್ ವಿಸಿಟ್ ಮಾಡಿದ್ದೆ. ಆಮೇಲೆ ಅವರ ಬೇಳೆ ಪಲಾವು, ಮತ್ತೆ ಅವರ ಬೇಳೆ ಗೋಬಿ ಎಲ್ಲ ತುಂಬಾ ಚೆನ್ನಾಗಿದೆ. ಇದೇ ಫಸ್ಟ್ ಟೈಮ್ ನಾನು ಬಂದಿರೋದಿಲ್ಲಿ. ತುಂಬಾ ಚೆನ್ನಾಗಿದೆ. ಕರೆಕ್ಟ್ ಚೆನ್ನಾಗಿ ಮಾಡ್ತಾ ಇದ್ದಾರೆ. ವ್ಯವಸ್ಥೆ ಎಲ್ಲ ತುಂಬಾ ಚೆನ್ನಾಗಿದೆ. ನೀಟಾಗಿ ಕರೆಕ್ಟ್ ಆಗಿ ಮಾಡ್ತಾ ಇದ್ದಾರೆ ಎಲ್ಲಾನು. ಓಕೆ, ಥ್ಯಾಂಕ್ ಯು. ಮೇಡಮ್, ನೀವೇನ್ ಟೇಸ್ಟ್ ಮಾಡಿದ್ರಿ? ಈಗ ಮಾಡ್ಬೇಕಾ ಅಥವಾ ಏನು? ಮಾಡಿದೀನಿ. ಗಿರ್ಬಿಟ್ ಮತ್ತೆ ಗುಲಾಬ್ ಜಾಮೂನ್. ಅವರೇ ಬೇಳೆ ಜಾಮೂನ್? ಅವರೇ ಬೇಳೆ ಜಾಮೂನ್ ಹೇಗಿತ್ತು ಮೇಡಮ್? ಚೆನ್ನಾಗಿತ್ತು, ಸಖತ್ತಾಗಿ. ಇದೇ ಫಸ್ಟ್ ಬರ್ತಿರೋದಾ? ಇಲ್ಲ, ಇದು ಸೆಕೆಂಡ್ ಟೈಮ್ ನಾನು ಬರ್ತಿರೋದು. ಸೆಕೆಂಡ್ ಟೈಮ್ ಏನ್ ಡಿಫರೆನ್ಸ್? ಅವಾಗ ಆಕ್ಚುಲಿ ಕ್ರೌಡ್ ನಾನು ನೋಡಿರ್ಲಿಲ್ಲ, ಎಂಡಿಗೆ ಬಂದಿದೆ. ಸೊ ದಿಸ್ ಕ್ರೌಡ್ ಇಸ್ ಗುಡ್. ಥ್ಯಾಂಕ್ ಯು ಮೇಡಮ್. ಮೇಡಮ್, ನೀವೇನ್ ಟೇಸ್ಟ್ ಮಾಡ್ತೀರಿ? ನಾನು ನಿನ್ನೆನೂ ಬಂದಿದ್ದೆ, ಇವತ್ತು ಬಂದಿದ್ದೆ. ಇವತ್ತು ಬಂದಿದ್ರಿ? ಸುಮಾರು ವರ್ಷದಿಂದ ಬರ್ತೀವಿ ನಾವು, ಇಲ್ಲೇ ಲೋಕಲ್. ಲೋಕಲ್. ಓಕೆ. ಹೇಗಿದೆ ಮೇಡಮ್ ಕಳೆದ ವರ್ಷಕ್ಕೆ ಈ ವರ್ಷಕ್ಕೂ ಕ್ರೌಡ್ ಹೇಗಿದೆ? ಐಟಮ್ಸ್, ವೆರೈಟಿ ಐಟಮ್ಸ್ ಅಂದ್ರೆ ವರ್ಷಕ್ಕೂ ಇನ್ಕ್ರೀಸ್ ಆಗ್ತಾ ಇದಾವೆ. ಸ್ಟಾಲ್ಸ್, ಆಮೇಲೆ ಐಟಮ್ಸ್ ಎಲ್ಲ ಇನ್ಕ್ರೀಸ್ ಆಗ್ತಾ ಇದೆ. ಆಮೇಲೆ ಟೇಸ್ಟು ಅಷ್ಟೇ ಡಿಫರ್ ಆಗುತ್ತೆ. ಚೆನ್ನಾಗಿರುತ್ತಲ್ವಾ? ವರ್ಷಕ್ಕೆ ಒಂದ್ಸತಿ ಚೆನ್ನಾಗ್ ಅನ್ಸುತ್ತೆ. ವ್ಯವಸ್ಥೆ ಹೇಗಿದೆ ಮೇಡಮ್ ಇಲ್ಲಿ? ವ್ಯವಸ್ಥೆ ಈ ಸತಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಈ ಆರ್ಕೆಸ್ಟ್ರಾ ಎಲ್ಲ ಇಟ್ಟಿದ್ದಾರೆ, ಬೇರೆ ತರ ಇದೆ. ಸ್ವಚ್ಛತೆ ಅದೆಲ್ಲ ಹೈಜೀನ್ ಎಲ್ಲ ಯಾವಾಗ್ಲೂ ಮೇಂಟೈನ್ ಮಾಡ್ತಾರೆ. ಬಸವನಗುಡಿ ಅಂದ್ರೇನೆ ಕ್ಲೀನ್ಲಿನೆಸ್. ಥ್ಯಾಂಕ್ ಯು. ಯಾರೆಲ್ಲ ಬಂದಿದ್ದೀರಾ ಮೇಡಮ್? ನಾನು, ನನ್ನ ಹಸ್ಬೆಂಡ್, ಮಗು. ಹಲೋ ಸರ್. ನಮಸ್ತೆ. ಏನ್ ಟೇಸ್ಟ್ ಮಾಡ್ತಿದ್ದೀರಾ? ಇವಾಗ ಫಸ್ಟ್ ಕ್ಯೂ ಇವಾಗ ಬಂದಿದೀವಿ. ಇದು ನೋಡಿ ನೆಕ್ಸ್ಟ್ ಮುಂದೆ ಟೇಸ್ಟ್ ಮಾಡ್ತೀವಿ ಸರ್. ಎಸ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಏನ್ ಟೇಸ್ಟ್ ಮಾಡ್ತಿದ್ದೀರಾ ಮೇಡಮ್? ಇಲ್ಲ ಸಾರಿ ಬೇಡ. ಅಲ್ಲ, ಅವರೇ ಬೇಳೆ ಇಲ್ಲ, ಪರವಾಗಿಲ್ಲ.
ಸರ್ ಏನ್ ಟೇಸ್ಟ್ ಮಾಡ್ತೀರಾ? ಇವಾಗೆ ಫಸ್ಟ್ ಬಂದಿದೀವಿ ಇವತ್ತೇ ಬಂದಿರ ಅಂದ್ರೆ ಈ ವರ್ಷನೇ ಫಸ್ಟ್ ಹೌದು. ಓಕೆ, ಯಾವ ಖಾದ್ಯ ಇಷ್ಟ ಸರ್ ಅವರೇ ಬೆಳೆದು? ಇಲ್ಲ, ಇವಾಗೆ ನೋಡ್ತಾ ಇದೀನಿ ಫಸ್ಟ್ ಟೈಮ್. ಈಗ ಏನ್ ತಗೊಳ್ತೀರಾ? ಜಿಲೇಬಿ ಟ್ರೈ ಮಾಡ್ತೀನಿ, ಆಮೇಲೆ ಪಕೋಡ ಟ್ರೈ ಪಕೋಡ. ಮಾಡ್ತೀನಿ. ಸರ್ ಯಾವ ಟೇಸ್ಟ್ ಮಾಡ್ತೀರಾ? ಈಗಾಗಲೇ ಬಂದಿರೋದು ಫಸ್ಟ್ ಟೈಮ್. ಫಸ್ಟ್ ಟೈಮ್ ಬಂದಿರೋದು ಸರ್. ನೀವು ಫಸ್ಟ್ ಟೈಮ್ ಅಥವಾ ಹೇಗೆ? ಫಸ್ಟ್ ಟೈಮ್ ಸರ್. ಓಕೆ, ಏನ್ ಎಕ್ಸ್ಪೆಕ್ಟೇಷನ್ ಇತ್ತು ಸರ್ ನಿಮ್ಗೆ ಅವರೇ ಬೆಳೆ ಮೇಳ ಅಂತ ತಕ್ಷಣ ಏನಿತ್ತು ನಿಮ್ಗೆ ಮೈಂಡ್ ಅಲ್ಲಿ? ಏನಿಲ್ಲ, ಅವರ ಬೆಳೆದೆಲ್ಲ ವೆರೈಟಿಗಳು ಇರ್ತವೆ ಅಂತ ಅನ್ಕೊಂಡಿದ್ವಿ. ಅಂದ್ರೆ ಚೆನ್ನಾಗಿದೆ. ಈಗ ಯಾವ ಐಟಮ್ ನ ನೀವು ಟೇಸ್ಟ್ ಮಾಡ್ತೀರಾ? ನಾವು ಟೇಸ್ಟ್ ಮಾಡಿದ್ದು ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಮಾಡಿದ್ವಿ. ಕ್ರೌಡ್ ಹೇಗಿದೆ ಸರ್? ಸೂಪರ್ ಆಗಿದೆ. ಕ್ರೌಡ್ ವ್ಯವಸ್ಥೆಗಳು ಎಲ್ಲ ಫಸ್ಟ್ ಕ್ಲಾಸ್ ಆಗಿದೆ ಸರ್. ಏನ್ ಹೇಳ್ತೀರಾ? ಬರೋಂತವ್ರಿಗೆ ಏನ್ ಹೇಳ್ತೀರಾ? ಬಂದು ತಗೊಂಡು ಹೋಗ್ಬೋದು ಸರ್. ಫಸ್ಟ್ ಕ್ಲಾಸ್ ಆಗಿದೆ. ಮೇಡಮ್ ಏನ್ ಟೇಸ್ಟ್ ಮಾಡ್ತಾ ಇದ್ದಾರೆ? ಜಿಲೇಬಿ ಇದಕ್ಕಿಂತ ಮುಂಚೆ ಬಂದಿದ್ದು? ಪ್ರತಿ ವರ್ಷ ಬರ್ತಾರೆ. ಪ್ರತಿ ವರ್ಷ ಕೂಡ. ಓಕೆ, ಈ ವರ್ಷ ಹೇಗಿದೆ ಕ್ರೌಡ್ ಅಂದ್ರೆ ಈ ವರ್ಷ ವ್ಯವಸ್ಥೆಗಳು? ನೋಡಿದ್ರೆ ಲಾಸ್ಟ್ ಇಯರ್ ಇಂದ ಸ್ವಲ್ಪ ಕಡಿಮೆ ಇದೆ. ಇನ್ನು ಹಾ, ಲಾಸ್ಟ್ ಇಯರ್ ಇನ್ನೂ ಜಾಸ್ತಿ ಇತ್ತು. ನ್ಯೂ ಇಯರ್ ಅಂತಾನ ಅಥವಾ ಹೇಗೆ? ಬರ್ಬಹುದು ಅಂತ ಅನ್ಕೊಳ್ತಾ ಇದೀನಿ. ಬರ್ಬಹುದು ಇನ್ನೂ ಜನ. ಓಕೆ, ಅವರೇ ಬೇಳೆ ಅಂದ್ರೆ ಅವರೇ ಬೇಳೆ ಏನೆಲ್ಲ ಐಟಮ್ ಗಳನ್ನ ಮಾಡಬಹುದು? ನೀವೇನೇನೋ ಮಾಡ್ತೀರಾ ಮನೆಯಲ್ಲಿ ಅಂತ ಐಟಮ್? ರೊಟ್ಟಿ, ಗೊಜ್ಜು, ಹಾ. ಸಾಂಬಾರು, ಹಾ. ಉಪ್ಪಿಟ್ಟು, ಅವರೆಕಾಳು ಉಪ್ಪಿಟ್ಟು. ಈಗ ವೆರೈಟಿಯಾಗಿ ಜಿಲೇಬಿ. ಏನಾದ್ರು ಹೊಸದಾಗಿ ಏನಾದ್ರು ಅವರೇ ಬೇಳೆಯಿಂದ ಏನಾದ್ರು ಮನೆಯಲ್ಲಿ ಪ್ಲಾನ್ ಮಾಡ್ಬೇಕಂತ ಅನ್ಕೊಂಡಿದ್ರೆ ಹೇಗೆ? ಡಿಫ್ರೆಂಟ್ ಡಿಶ್ ಏನಾದ್ರು? ಮಾಮೂಲಿ ಮಾಡ್ತಾ ಇರ್ತೀವಿ ಮನೇಲಿ ಸಾಂಬಾರು ಗೊಜ್ಜು. ಇಲ್ಲಿ ವೆರೈಟಿ ಯಾವ್ದಾದ್ರು ನೋಡ್ಕೊಂಡು ಹೋಗ್ಬಿಟ್ಟು ಓಕೆ, ಮಾಡೋಣ. ಈಗ ಏನ್ ವೆರೈಟಿಯನ್ನು ನೀವು ಟೇಸ್ಟ್ ಮಾಡ್ತೀರಿ? ಜಿಲೇಬಿ ಮಾಡೋಣ ಅಂತ. ಜಿಲೇಬಿ ಮಾಡಿಲ್ಲ ಇದುವರೆಗೆ? ಮಾಡಿಲ್ಲ. ಸರ್ ಏನ್ ಹೇಳ್ತೀರಾ? ಅವರೇ ಬೇಳೆ ಮೇಳ ಸಾವಿರಾರು ಸಂಖ್ಯೆ ಇದ್ದಾರೆ. ಚೆನ್ನಾಗಿದೆ ಸರ್. ಏನು ಬೇರೆ ಬೇರೆ ಟೇಸ್ಟ್ ನೋಡಕ್ಕೆ ಬಂದಿದ್ದೀವಿ. ಕ್ರೌಡ್ ಕಡಿಮೆ ಇದೆ ಈ ಸರಿ. ಕಡಿಮೆ ಇದೆ. ಲಾಸ್ಟ್ ಟೈಮ್ ಫುಲ್ ಇತ್ತು. ಈಗ ಯಾವ ಟೇಸ್ಟ್ ಏನ್ ಟೇಸ್ಟ್ ಮಾಡ್ತೀರಿ? ಅದೇ ಪಕೋಡ ತಿನ್ಬೇಕು, ಜಿಲೇಬಿ. ಕ್ಯೂ ತುಂಬಾ ಇದೆ, ಇದೊಂದು ಕಡಿಮೆ ಇದೆ ಕೌಂಟರ್. ಸರ್ ಏನ್ ಟೇಸ್ಟ್ ಮಾಡ್ತಿದ್ದೀರಾ? ಅವರೇ ಬೆಳೆ ಜಿಲೇಬಿ ನೋಡೋಣ ಅಂತ ಬಂದಿದ್ದೀವಿ. ಯಾರೆಲ್ಲ ಬಂದಿದ್ದೀರಾ ಸರ್? ಫ್ಯಾಮಿಲಿ ಫಸ್ಟ್ ಅಥವಾ ಹೇಗೆ? ಸೆಕೆಂಡ್ ಟೈಮ್. ಸೆಕೆಂಡ್ ಟೈಮಿಗೆ ಇವಾಗ ಏನ್ ಡಿಫ್ರೆನ್ಸ್ ಇದೆ? ಲಾಸ್ಟ್ ಟೈಮ್ ನಾನು ಬಂದಾಗ ಸ್ವಲ್ಪ ಅರ್ಲಿ ಬಂದಿದ್ದೆ, ಅವಾಗ ಸ್ವಲ್ಪ ಕ್ರೌಡ್ ಕಡಿಮೆ ಇತ್ತು. ಕಡಿಮೆ ಇತ್ತು. ಇವಾಗ ಸ್ವಲ್ಪ ಲೇಟ್ ಈವ್ನಿಂಗ್ ಬಂದಿದ್ದೀನಿ, ಕ್ರೌಡ್ ಇದೆ ಇವಾಗ. ಸರ್ ಏನ್ ಹೇಳ್ತೀರಿ? ಅವರೇ ಬೇಳೆ ಮೇಳ ಫಸ್ಟ್ ಟೈಮ್ ಸರ್ ಬಂದಿರೋದು. ಹಾ. ಇನ್ನು ಈಗ ಟೇಸ್ಟ್ ಮಾಡ್ಬೇಕು. ಅವರೇ ಬೇಳೆಯನ್ನು ಖರೀದಿ ಮಾಡಿದ್ರಾ? ಮಳೆ ರೆಗ್ಯುಲರ್ ಖರೀದಿ ಮಾಡ್ತಾ ಇರ್ತೇವೆ. ಹಾ. ವೆರೈಟಿ ಟೇಸ್ಟ್ ಮಾಡೋಣ ಅಂತ ಬಂದ್ವಿ. ಏನ್ ಟೇಸ್ಟ್ ಮಾಡಿದ್ರಾ ಸರ್ ಈಗ? ಈಗ ಪಕೋಡ ಟೇಸ್ಟ್ ಮಾಡೋಣ, ಜಿಲೇಬಿ ಟೇಸ್ಟ್ ಮಾಡೋಣ. ಪಕೋಡ, ಜಿಲೇಬಿ ಟೇಸ್ಟ್ ಮಾಡೋಣ. ಜಿಲೇಬಿ ಟೇಸ್ಟ್. ಓಕೆ, ಮೇಡಮ್ ನೀವೇನ್ ಟೇಸ್ಟ್ ಮಾಡ್ತಿದ್ದೀರಾ? ಅವರೇ ಬೇಳೆ ವರ್ಷಾವ್ಗೆ ಹಾ. ಮತ್ತೆ ಇದು ಪಕೋಡ, ಗೋಬಿ. ನೀವು? ನಾವು ಅಷ್ಟೇ ಸೇಮ್. ಓಕೆ, ಯಾರೆಲ್ಲ ಬಂದಿದ್ದೀರಾ? ನಾನು ಹೊರಗೆ ಏನ್ ಇಷ್ಟ ಆಯ್ತು ನಿಮಗೆ ಅವರೇ ಬೇಳೆ ಸ್ಟಾಲ್? ನಾವು ತಿಂದಾಯ್ತು. ಮಸಾಲ್ ಪುರಿ, ಪಾನಿಪುರಿ. ಅವರೇ ಬೇಳೆ ಮಸಾಲೆ ಪುರಿ, ಪಾನಿಪುರಿ ಪ್ರತಿ ವರ್ಷ ಬರ್ತೀವಿ. ಈ ವರ್ಷನೂ ಬಂದಿದ್ದೀವಿ. ಮೇಡಮ್ ನೀವೇನ್ ಟೇಸ್ಟ್ ಮಾಡಿದ್ರಿ? ಇನ್ನೂ ಏನು ಮಾಡಿಲ್ಲ, ಇವಾಗ್ಲೇ ಬಂದ. ಇವಾಗಲೇ ಫಸ್ಟ್ ಬಂದಿರೋದು. ನಾವು ಪ್ರತಿ ವರ್ಷ ಬರ್ತೀವಿ. ಹಾ. ಎಲ್ಲಾ ಟೇಸ್ಟ್ ಆಗಿರುತ್ತೆ. ಎಲ್ಲಾ ತಿನ್ಬಿಟ್ಟು ಒಂದ್ ಸ್ವಲ್ಪ ತಗೊಂಡ್ ಹೋಗ್ತೀವಿ ಮಕ್ಳಿಗೆ. ಓಕೆ, ಅವರೇ ಬೇಳೆ ಅಂದ್ರೆ ಯಾಕೆ ಇಷ್ಟ? ಅದು ಟೇಸ್ಟ್ ಆಗಿರುತ್ತೆ. ಸಾಂಬಾರ್ ಆಗ್ಲಿ, ಎಲ್ಲ ಉಪ್ಪಿಟ್ಟು, ಚಿತ್ರಾನ್ನ ಏನಕ್ಕೆ ಹಾಕಿದ್ರು ಟೇಸ್ಟ್ ಬರುತ್ತೆ. ನೀವೇನೆಲ್ಲ ಅಡಿಗೆ ಮಾಡಿದ್ರ ಅವರೇ ಬೇಳೆ? ಪಲಾವ್ ಮಾಡ್ತೀನಿ, ಇದ್ಕಿದ್ ಬೇಳೆ ಸಾಂಬಾರು, ಬಸ್ಸಾರು, ಮಸಾಲೆ ಸಾರು, ಎಲ್ಲಾ ಐಟಮ್ಸ್ ಮಾಡ್ತೀವಿ ಈ ಟೈಮಲ್ಲಿ. ಬೇರೆ ಸಾಂಬಾರ್ ಏನು ಮಾಡಲ್ಲ ಜಾಸ್ತಿ. ಇದೇ ಅವರೇ ಕಳ್ಸಾರಲ್ಲೇ ಮಾಡೋದು ಜಾಸ್ತಿ. ಚಳಿಗಾಲದಲ್ಲಿ ಸೀಸನ್ ಇದು ಮುಗಿಯೋ ತನಕ ಅದೇ ಸಾಂಬಾರ್ ಚೆನ್ನಾಗಿರುತ್ತೆ. ಈ ತರ ಮಾಡೋದ್ರಿಂದ ಒಂಥರ ಖುಷಿ. ಮನೇಲೆ ಇದ್ದು ಬೇಜಾರಾಗುತ್ತೆ. ಒನ್ ಟೈಮ್ ಆದ್ರೂ ಹೊರಗಡೆ ಬಂದು ಆರಾಮಾಗಿ ತಿನ್ಕೊಂಡು ಮಕ್ಳಿಗೆ ತಗೊಂಡು ಹೋಗ್ತೀವಿ. 9 ದಿನ ನಡೆಯುತ್ತೆ. ವರ್ಷ ಇಲ್ಲ ಸರ್, ಏನೋ ಒಂದ್ 2 ಸರಿ ಬರ್ತೀನಿ. ಟ್ರಾಫಿಕ್ ಅಲ್ಲಿ ಬರಕ್ಕಾಗಲ್ಲ. ಪ್ರತಿ ವರ್ಷನೂ ಬಂದು ಹೋಗ್ತೀನಿ. ಚೆನ್ನಾಗಿ ನಡೆಸ್ಕೊಡ್ತಾರೆ. ಅವರೇ ಬೇಳೆ ಮೇಳಕ್ಕೆ ಇನ್ನೂ ಕೂಡ ಬರದೇ ಇರೋರು ಇದ್ದಾರೆ. ಏನಿದ್ದಾರೆ ಅವರಿಗೆ? ಅದು ಅವ್ರವ್ರ ಇಷ್ಟ ಸರ್. ನಮ್ಗೇನು ಇಷ್ಟ. ಪ್ರತಿ ವರ್ಷನೂ ಬರ್ತೀನಿ, ಹೋಗ್ತಾ ಇರ್ತೀನಿ. ಹಾ ಸರ್, ಓಕೆ, ಥ್ಯಾಂಕ್ ಯು. ನಾನು ಜಿಲೇಬಿ ಮಾಡಿದ್ದೀನಿ, ಪಕೋಡ ಮಾಡಿದ್ದೀನಿ, ಆಮೇಲೆ ಹೋಳಿಗೆ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ತಿಂದ್ಮೇಲೆ ಪಕ್ಕದಲ್ಲಿ ಇವತ್ತು ಯಾರು ನೈಟ್ ಮಕ್ಕಂತಾರ ಅವ್ರಿಗೆ ಅವಳೇ ಬೇರೆ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಎಲ್ಲ ಚೆನ್ನಾಗಿದೆ ಸರ್, ಎಲ್ಲ ನೋಡಿ ಬಂದಿದ್ದೀನಿ. ಲಾಸ್ಟ್ ಜಿಲೇಬಿ ತಿನ್ನಕ್ ಬಂದಿದ್ದೆ ಅಷ್ಟೇ. ಅವರೇ ಬೇಳೆ ಅಂದ್ರೆ ಯಾಕೆ ಇಷ್ಟ? ಅದು ಸಿಗದೆ ವರ್ಷದಲ್ಲಿ ಒಂದ್ಸತಿ ಸಿಗುತ್ತೆ. ಇವಾಗ ಬೆಂಗಳೂರಲ್ಲಿ ಏನ್ ದುಡ್ಡು ಕೊಟ್ರೆ, ಬಟ್ ಸೊಗಡಿರೋ ಅವರೆಕಾಯಿ ಸಿಗ್ಬೇಕು ಅಂದ್ರೆ ನವೆಂಬರ್ ಡಿಸೆಂಬರ್ ಅಲ್ಲಿ ಕಾಯ್ಬೇಕಾಗುತ್ತೆ. ವರ್ಷವೆಲ್ಲ ಕಾದಿರ್ತೀವಿ. ಇವಾಗ ಸಿಕ್ಕಿದ ಅವಕಾಶ, ಅದನ್ನ ಉಪಯೋಗ ತಗೊಳ್ಳೋಣ ಅಂತ ಬಂದಿದ್ದೀವಿ ಸರ್. ತುಂಬಾ ಚೆನ್ನಾಗಿದೆ, ಎಲ್ಲ ಐಟಮ್ಸ್ ತುಂಬಾ ಚೆನ್ನಾಗಿದೆ. ಈಗ ಜಿಲೇಬಿ ಟ್ರೈ ಮಾಡೋಣ. ಇದಿಷ್ಟು ಬಸವನಗುಡಿಯಲ್ಲಿ ನ್ಯಾಷನಲ್ ಕಾಲೇಜ್ ಆವರಣದಲ್ಲಿ ನಡೆಯುವಂತಹ ಈ ಒಂದು ಅವರೇ ಬೇಳೆ ಮೇಳಕ್ಕೆ ಬರುವಂತಹ
ಸಾರ್ವಜನಿಕರು, ಅವರೇ ಬೇಳೆ ಪ್ರಿಯರು ಹೇಳುವಂಥದ್ದು. ಈಗಾಗಲೇ ಬಹುತೇಕ ಈ ಒಂದು ಸುಮಾರು 100ಕ್ಕೂ ಹೆಚ್ಚು ಸ್ಟಾಲ್ಗಳಿರುವಂಥದ್ದು. ಅಂದ್ರೆ ಇಲ್ಲಿ ಹೈಜಿನಿಕ್ ಇದೆ, ವ್ಯವಸ್ಥೆಗಳು ಕೂಡ ಕಳೆದ ವರ್ಷಕ್ಕಿಂತ ಈ ವರ್ಷ ಚೆನ್ನಾಗಿ ಮಾಡಿದಾರೆ ಅನ್ನುವಂತಹ ಮಾತನ್ನು ಕೂಡ ಏನು ಅವರೇ ಬೇಳೆ ಮೇಳಕ್ಕೆ ಬರುವಂತವ್ರು ಕೂಡ ಹೇಳುವಂಥದ್ದು. ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಕರ್ನಾಟಕ ಟಿವಿ ಮತ್ತು ಆಟ್6 ವತಿಯಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆ, ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಆಕರ್ಷಕ ಬಹುಮಾನ ಗೆಲ್ಲಿ. ಹೆಸರು ನೋಂದಾಯಿಸಲು ಕರೆ ಮಾಡಿ 9113549531. ತಾಲೂಕು, ಜಿಲ್ಲಾ ಮಟ್ಟ ಹಾಗೂ ಬೆಂಗಳೂರಿನಲ್ಲಿ ಏರಿಯಾವಾರು ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ಅರ್ಹತಾ ಸುತ್ತಿನಿಂದ ಗ್ರ್ಯಾಂಡ್ ಫಿನಾಲೆ ತನಕ ಪ್ರತಿ ಹಂತದಲ್ಲೂ ನಗದು ಬಹುಮಾನ. ಅರ್ಹತಾ ಸುತ್ತಿನ ಮೊದಲ ಬಹುಮಾನ 5,000 ರೂಪಾಯಿ. ಅರ್ಹತಾ ಸುತ್ತಿನ ದ್ವಿತೀಯ ಬಹುಮಾನ 3,000 ರೂಪಾಯಿ. ಅರ್ಹತಾ ಸುತ್ತಿನ ತೃತೀಯ ಬಹುಮಾನ 2,000 ರೂಪಾಯಿ. ಫಿನಾಲೆಯ ಮೊದಲ ಬಹುಮಾನ 30,000 ರೂಪಾಯಿ. ಫಿನಾಲೆಯ ದ್ವಿತೀಯ ಬಹುಮಾನ 20,000 ರೂಪಾಯಿ. ಫಿನಾಲೆಯ ತೃತೀಯ ಬಹುಮಾನ 10,000 ರೂಪಾಯಿ. ಒಟ್ಟಾರೆ 5 ಲಕ್ಷ ನಗದು ಬಹುಮಾನ ವಿತರಣೆ. ಸ್ಪಾನ್ಸರ್ ಸಪ್ತಗಿರಿ ಯೂನಿವರ್ಸಿಟಿ. ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್. ಜೀನಿ ಮನೆಯಲ್ಲಿದ್ದರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ. ಕೋ ಸ್ಪಾನ್ಸರ್ಸ್ ನಂದನಾ ಪ್ಯಾಲೇಸ್, ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೈನ್, KMF ನಂದಿನಿ, ನಮ್ಮ ಹೆಮ್ಮೆ, KSDL ಮೈಸೂರು ಸ್ಯಾಂಡಲ್ 100% ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.